ಚಾಮರಾಜನಗರ ಗಾರ್ಬೇಜ್ ಸಿಟಿಯಾಗಿ ಬದಲಾಗ್ತಾ ಇದೆ. ಈ ಮಾತನ್ನ ಯಾಕೆ ಹೇಳ್ತಾ ಇರೋದು ಗೊತ್ತಾ? ಮೊನ್ನೆ ಅಷ್ಟೇ ಒಂದು ವರದಿ ಇತ್ತು. ಅದೇನು ಅಂತಾನೆ, ದೇಶದಲ್ಲೇ ಅತಿ ಪರಿಶುದ್ಧ ಗಾಳಿ ಹೊಂದಿರುವಂತ ಜಿಲ್ಲೆಗಳ ಪಟ್ಟಿಯಲ್ಲಿ ಚಾಮರಾಜನಗರ ಇದೆ. ಆದ್ರೆ ಈಗ ಇದು ಬಹಳ ಕ್ಲೀನು, ಇಲ್ಲಿ ಬಹಳ ಪ್ರಕೃತಿ ಚೆನ್ನಾಗಿದೆ ಅಂತ ಹೇಳ್ಕೊಂಡು ನೀವು ಹೋದ್ರೆ ಬರೀ ಕಸದ ವಾಸನೆನೆ. ಕಾರಣ ಏನು? ಕಾರಣ ನಮ್ಮ ಅಲ್ಲಿನ ನಗರಸಭೆಯ ಎಡವಟ್ಟು. ಚಾಮರಾಜನಗರ ನಗರಸಭೆಯ ಸಾಧನೆ ನೋಡಿ, ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದೆ ಎಲ್ಲೆಲ್ಲಿ ಕಸ ಬಿದ್ದಿದೆ, ಗಲೀಜು ಬಿದ್ದಿದೆ, ಇದೆಲ್ಲ ಅಲ್ಲಿನ ನಗರಸಭೆಯ ಸಾಧನೆ ಅಥವಾ ಅವ್ರ ಕೆಲಸ. ಇದು ಸರಿಯಾಗಿ ಕಸ ನಿರ್ವಹಣೆ ಮಾಡೋದಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಚೆನ್ನಿಪುರದ ಮೊಳೆ, ವಿದ್ಯಾನಗರ, ರಾಘವೇಂದ್ರ ಬಡಾವಣೆ, ಕುಲುಮೆ ರಸ್ತೆ ಸೇರಿದಂತೆ ಹಲವೆಡೆ ಹೀಗೆ ರಾಶಿ ಕಸ ಬಿದ್ದಿದೆ. ಪೌರ ಕಾರ್ಮಿಕರು ಸರಿಯಾಗಿ ಬಾರದೆ ಈಗ ಬೆಂಗಳೂರಂತ ಸಿಟಿಲಿ ಹೌದಪ್ಪ ಇದು ಸರಿ ಮಾಡಕ್ ಆಗದೆ ಇರೋ ರೀತಿಯಾಗಿ ಆಗೋಗಿದೆ. ಚಾಮರಾಜನಗರದಂತ ಊರಲ್ಲೂ ಕೂಡ ಇವರಿಗೆ ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಅಂದ್ರೆ, ಇಂಥ ನಗರಸಭೆ ಅಲ್ಲಿರುವಂತ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇವ್ರು ಇದ್ರೆಷ್ಟು, ಅಲ್ಲಿಲ್ಲ ಅಂದ್ರೆ ಎಷ್ಟು? ಅವರು ಅಲ್ಲಿ ರಾಘವೇಂದ್ರ ಮಠದ ಹತ್ರ ಆ ಕಡೆನೇ ಸ್ಟಾಪ್, ಹಂಗೆ ಹೊಟ್ಟೋಗ್ತಾರೆ, ಈ ಕಡೆ ಬರಂಗಿಲ್ಲ. ಅಲ್ಲಿ ಇಲ್ಲೂ ಅಷ್ಟೇ, ಈ ರೋಡಲ್ಲಿ ಆ ಕಡೆ ಅಲ್ಲಿ 6 ಕ್ರಾಸ್ 5 ಇದದಲ್ಲ, ಅಲ್ಲಿಗೆ ಲಾಸ್ಟ್ ಮಾಡಿಬಿಡ್ತಾರೆ. ಬರೋದೇ ಇಲ್ಲ. ಅದು ಡೈಲಿನೂ ಬರಲ್ಲ, ಅಲ್ಲಿ ಬಂದ್ರೂ ಡೈಲಿ ಬರಲ್ಲ. 3 ದಿವಸಕ್ಕೆ 4 ದಿನಕ್ಕೆ ನಾವು ಎಷ್ಟು ದಿನ ಅಂತ ಇಟ್ಕೊಳಕ್ಕಾಗುತ್ತೆ ಹೇಳಿ? ಕಸನ ಇನ್ಫೆಕ್ಷನ್ ಆಗಲ್ಲ ಈಗ ಮಕ್ಕಳಿಗೆ ಎಲ್ಲ, ಅದು ಇದು ಅಂತ. ಇದೆಲ್ಲ ಶೌಚಾಲಯ ತಾನೇ ಮುಖ್ಯ. ಬಕೆಟ್ ಮಾತ್ರ ಕೊಟ್ಟವ್ರೆ, ಹಸಿರು ಬಕೆಟು, ಅದು ಒಣ ಕಸ ಬೇರೆ, ಹಸಿ ಕಸ ಬೇರೆ ಹಾಕಿ ಅಂತ. ಎಲ್ಲಿ ಹಾಕೋದು ಕಸನ ತಗೊಂಬಂದು ಎಷ್ಟು ಚಿನ್ನ ಇಟ್ಕೊಳಕ್ಕಾಗ? ಅದಕ್ಕೆ ನಾವು ತಂದು ಇಲ್ಲೇ ಹಾಕ್ತೀವಿ, ಏನು ಮಾಡೋಕ್ಕಾಗ್ತೇವೆ ಹೇಳಿ? ಚಾಮರಾಜನಗರದಲ್ಲಿ ಚರಂಡಿಗಳನ್ನ ಎತ್ತಾಕ್ತಾರೆ ಸರ್. ಅದನ್ನ ನೀರು ಮೇಲ್ಗಡೆ ಎತ್ಕೊಳ್ಬೇಕಾದ್ರೆ ಅದನ್ನ ಎತ್ಕೊಂಡು ಇವಾಗ ಎತ್ತಾಕಿದ್ರೆ ಅದನ್ನ ತೆಗೆದು ಮಾಡೋಕ್ಕೆ ಯಾರಾದರೂ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಬೇಕಿಲ್ಲ. ಅವ್ರು ಎತ್ಕೊಂಡು ಹೋಗೋಕ್ಕೆ 3 ದಿನ ಬೇಕು. ಅಲ್ಲಿವರೆಗೂ ಅದು ಸೊಳ್ಳೆ ಹರಡಿ ಸಾಂಕ್ರಾಮಿಕ ರೋಗ ಬಂದು ಜನಕ್ಕೆ ತೊಂದರೆ ಆಗಿ ಅದು ಸಾವು ನೋವಾದಾಗ ಮಾತ್ರ ಎಚ್ಚೆತ್ಕೊಳ್ಳೋದು. ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಈಗ ಒಂದು ಇಡೀ ಡಿಸ್ಟಿಕಲ್ಲಿ ಸರ್ ಒಂದು ಕಸದ ಬುಟ್ಟಿ ಅಂತ ಒಂದು ದೊಡ್ಡದಾಗಿ ಒಂದು ಬುಟ್ಟಿ ಮಾಡ್ತಾರೆ ಗೊತ್ತಾ? ಆಲ್ ಓವರ್ ಎಲ್ಲ ಡಿಸ್ಟಿಕಲ್ಲಿ ಇರ್ತದೆ. ಅದು ಇಡೀ ಡಿಸ್ಟಿಕಲ್ಲಿ ಒಂದು ಬುಟ್ಟಿ ಇಲ್ಲ ಸರ್. ಅದು ಆ ಥರ ಆಗ್ಬಿಟ್ಟಿದೆ, ಕೇರ್ಲೆಸ್ಸು. ಇವತ್ತು ಬಂದರೆ ಇನ್ನು 3 ದಿನ ಆದಮೇಲೆ ಬರೋಲ್ಲ. ಅದಕ್ಕೇನು ಮಾಡ್ತಾರೆ?